ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇನ್ನು ಈ ವ್ಲಾಗು ನೆನ್ನೆ ನೈಟಿಂದನೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನೆನ್ನೆ ನೈಟು ಪೂಜೆನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮೂವಿಗೆ ಹೋದ್ವಿ. ನಾನಂತೂ ಲವ್ ಮಾಕ್ಟೇಲ್ 3 ಯಾವಾಗ ರಿಲೀಸ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದೆ. ಬಿಕಾಸ್ 1, 2 ಎರಡು ನೋಡಿದ್ನಲ್ಲ. ಸೊ 3 ಏನಿರ್ಬೋದು ಅಂತ ತುಂಬಾನೇ ಕ್ಯೂರಿಯಾಸಿಟಿ ಇತ್ತು. ಇನ್ನು ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಅಪ್ಪ ಮಗಳು ಕತೆ ಆಗಿರುತ್ತೆ. ಬಟ್ ಮೂವಿ ಮಾತ್ರ ನನಗೆ ಮಾತ್ರ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ನಮ್ಮ ಮೂವಿನೆಲ್ಲ ನೋಡ್ಕೊಂಡು ಬರೋಷ್ಟೊತ್ತಿಗೆ 12:15 ಆಗ್ಬಿಟ್ಟಿತ್ತು. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಆಬ್ವಿಯಸ್ಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇವತ್ತು ಯುಗಾದಿ ಹೊಸ್ತಡ್ಕೊ ಅಲ್ವಾ. ಸೊ ಹಂಗಾಗಿ ಇವತ್ತೇನಾದ್ರು ನಾನ್ ವೆಜ್ ಮಾಡೋಣ ಅಂತ ಟೌನ್ ಒಳಗೆ ಬಂದ್ವಿ, ಏನಾದ್ರು ತಗೊಂಡೋಗೋಣ ಅಂತ. ಸೊ ಫೈನಲಿ ಮಟನ್ ಬಿರಿಯಾನಿ ಮತ್ತು ಮಟನ್ ಚಾಪ್ಸ್ನ ಮಾಡಿದ್ದೆ. ಇದ್ರ ಫುಲ್ ರೆಸಿಪಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೂ ಹೋಗಿ ಚೆಕ್ ಮಾಡಿ. ಇನ್ನು ಮಧ್ಯಾಹ್ನ ಮೇಲೆ ನಮ್ಮ ಸಿಸ್ಟರ್ ಒಬ್ರು ಕಾಲ್ ಮಾಡಿ ಬಾ ಟೌನ್ ಒಳಗೆ ಹೋಗೋಣ ಅಂತ ಕರ್ಕೊಂಡೋದ್ರು. ಸೊ ಬಟ್ಟೆ ತಗೋಬೇಕಾಗಿತ್ತಂದೆ. ಸೊ ಹಂಗಾಗಿ ಕರ್ಕೊಂಡೋದ್ರು. ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಏನಾದ್ರು ತಿನ್ನೋಣ ಅಂತ ಹಂಗೆ ಪಿಜ್ಜಾ ಲ್ಯಾಂಡ್ಗೂ ಹೋಗಿದ್ವಿ. ನಾನು ಸ್ಯಾಂಡ್ವಿಚ್ ತಗೊಂಡೆ, ಅವರು ಪಿಜ್ಜಾ ತಗೊಂಡ್ರು. ಇನ್ನು ಪಿಜ್ಜಾನೆಲ್ಲ ತಿನ್ಕೊಂಡು ನೆಕ್ಸ್ಟ್ ಸ್ವಲ್ಪ ಲೈನಿಂಗ್ ಮೆಟೀರಿಯಲ್ಸ್ ಬೇಕಿತ್ತು ಅಂತ ಎಲೆ ಹೆಸರುಗೂ ಬಂದಿದ್ವಿ. ಇನ್ನು ಅಲ್ಲಿ ಲೈನಿಂಗ್ ಎಲ್ಲ ತಗೊಂಡು ಇನ್ನು ಸೀದಾ ಮನೆ ಕಡೆಗೆ ಬಂದ್ವಿ. ಇನ್ನು ಸಂಜೆ ಆಯಿತು ಅಂತ ಚಂದ್ರನ್ ನೋಡೋಣ ಅಂತ ಹೋದೆ. ಸದ್ಯ ಬೇಗನೆ ಚಂದ್ರ ಕಾಣಿಸ್ತು. ಇನ್ನು ಚಂದ್ರನ್ ನೋಡಿ ಪೂಜೆನೆಲ್ಲ ಮುಗಿಸ್ಕೊಂಡು ಬೇವು ಬೆಲ್ಲನೆಲ್ಲ ಎಲ್ರಿಗೂ ಹಂಚಿದ್ದಾಯ್ತು. ನಾನು ನೈಟ್ ಊಟಕ್ಕೆ ಇನ್ನು ಚಾಪ್ಸಿಗೆನೆ ಪೂರಿನ ಮಾಡ್ಕೊಂಡಿದ್ದೆ. ಇನ್ನು ಊಟ ಮಾಡಿದ್ದೆಲ್ಲ ಆದಮೇಲೆ ಸ್ವಲ್ಪ ತಿಂದಿದ್ದು ಡೈಜೆಷನ್ ಆಗಲಿ ಅಂದ್ಬಿಟ್ಟು ನಾನು ನಮ್ಮ ಸೈಡ್ ವಾಕಿಂಗ್ ಮಾಡ್ತಾ ಇದ್ವಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ.